ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯ ಅಬ್ಬರ ಮತ್ತೆ ಮುಂದುವರೆದಿದೆ. ಅದರ ಪರಿಣಾಮ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮನೆ ಮೇಲೆ ಬೃಹತ್ ಬಂಡೆಯೊಂದು ಕುಸಿದಿರುವಂತಹ ಘಟನೆ ನಡೆದಿದೆ. ಚಿತ್ತಾಪುರ ತಾಲೂಕಿನ ಆಲೂರು ಬಿ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಚನ್ನಪ್ಪ ಬೋಳಿ ಎಂಬುವರ ಮನೆ ಮೇಲೆ ಬೃಹದಾಕಾರದ ಮರ ಕೂಡ ಬಿದ್ದಿದೆ. ಓರ್ವ ಬಾಲಕನಿಗೆ ಗಾಯವಾಗಿದೆ. ಉಳಿದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ ಇದು. ಬೃಹತ್ ಬಂಡೆಯೊಂದು ಕುಸಿದು ಬಿದ್ದಿದ್ದು ದೊಡ್ಡ ಅನಾಹುತವೇ ಸೃಷ್ಟಿಯಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದ್ದು ಜಿಲ್ಲೆಯಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಒಂದು ಕಡೆ ರಣಭೀಕರ ಮಳೆಗೆ ನದಿಗಳು ಉಕ್ಕಿ ಹರಿದ್ರೆ, ಇನ್ನೊಂದು ಕಡೆ ಸದ್ಯ ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಈ ಒಂದು ದೃಶ್ಯ ಅಂದರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಅಲ್ಲೂರು ಬಿ ಗ್ರಾಮದ ಚನ್ನಪ್ಪ ಬೋಳಿ ಅನ್ನುವರ ಮನೆ ಮೇಲೆ ಏನಂದರೆ ಬೃಹದಾಕಾರದ ಒಂದು ಕಲ್ಲು ಬಂಡೆ, ಸುಮಾರು 3-4 ಕಲ್ಲು ಬಂಡೆಗಳು ಆ ಒಂದು ಮನೆಯ ಮೇಲೆ ಬಿದ್ದ ಪರಿಣಾಮವಾಗಿ ಬಹುತೇಕವಾಗಿ 90% ಮನೆ ಸಂಪೂರ್ಣವಾಗಿ ಏನಂದರೆ ಜಖಮ್ ಆಗಿದೆ. ಯಾವುದೇ ರೀತಿಯಾದಂತಹ ಮನೆ ಇದೆ ಅನ್ನೋ ಅವಶೇಷಗಳು ಕೂಡ ಇಲ್ಲಿ ಕಂಡು ಬರದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಇದು ಚನ್ನಪ್ಪ ಬೋಳಿ ಅನ್ನೋರ ಮನೆ. ಏನಂದರೆ ಇವತ್ತು ಬೆಳಗ್ಗೆ ಸುಮಾರು 8ರಿಂದ 9 ಗಂಟೆ ಸುಮಾರಿಗೆ ಪ್ರತಿನಿತ್ಯದಂತೆ ಅವರು ತಮ್ಮ ಆಹಾರ ಪದಾರ್ಥಗಳನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಅಷ್ಟರಲ್ಲಿ ಏಕಾಏಕಿ ಅವರ ಮನೆಯ ಹಿಂಬದಿ ಶತಮಾನಗಳಿಂದಲೂ ಕೂಡ ಒಂದು ಬೃಹದಾಕಾರದ ಒಂದು ಚಿಕ್ಕ ಗುಡ್ಡ ಇತ್ತು. ಆ ಒಂದು ಗುಡ್ಡದ ಕೆಳಗಡೆ ಇವರು ಮನೆಯನ್ನು ನಿರ್ಮಿಸಿದ್ರು. ಆದರೆ ಏಕಾಏಕಿಯಾಗಿ ಸಂಪೂರ್ಣವಾಗಿ ಗುಡ್ಡ ಕುಸಿದಿದೆ. ಹೀಗಾಗಿ ಅದೃಷ್ಟವಶಾತ್ ಆ ಮನೆಯಲ್ಲಿದ್ದಂತಹ ಎಲ್ಲ ಸದಸ್ಯರು ಕೂಡ ಈ ಒಂದು ಮನೆಯ ಹೊರಭಾಗದಲ್ಲಿ ಒಂದಿಷ್ಟು ಪ್ಯಾನ್ ಮಾಡೋಕ್ಕೆ ಹೇಳ್ತೀನಿ ಕ್ಯಾಮ್ರಾಮನ್ ಮನೀಶ್ ಅವರಿಗೆ. ಆ ಕಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ. ಈ ಕಡೆ ಈ ಒಂದು ಮನೆಯ ಹೊರಬದಿಯಲ್ಲಿರುವಂತಹ ಅಂಗಳ ಇರುತ್ತೆ, ಆ ಒಂದು ಪ್ರದೇಶದಲ್ಲಿ ಈ ಕಡೆ ಭಾಗದಲ್ಲಿ ಏನಂದರೆ ಅಡುಗೆಯನ್ನು ಸಿದ್ಧ ಮಾಡಿಕೊಡ್ತಾ ಇದ್ರು. ಹೀಗಾಗಿ ಏನಂದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿಯಾಗಿಲ್ಲ. ಆದರೆ ಘಟನೆಯಲ್ಲಿ ಮನೆಯಲ್ಲಿದ್ದಂತಹ ಒಂದು ಮಗು ಸೇರಿದಂತೆ ಚನ್ನಪ್ಪ ಅವರಿಗೆ ಏನಂದರೆ ಕಾಲಿಗೆ ಗಾಯ ಆಗಿದೆ. ಈ ಕಡೆ ಭಾಗದಲ್ಲಿ ದೃಶ್ಯವನ್ನು ಮತ್ತೆ ತೋರಿಸ್ತೀನಿ ನಾನು, ಯಾವ ರೀತಿಯಾದಂತಹ ಬೃಹದಾಕಾರದ ಬಂಡೆ ಇದೆ ಅಂಥೇಳಿ. ಯಾಕಂದರೆ ಈ ಒಂದು ಮನೆ ಮತ್ತೆ ನಿರ್ಮಾಣ ಮಾಡಬೇಕು ಅಂದರೂ ಕೂಡ ಅಸಾಧ್ಯವಾದಂತಹ ಕಷ್ಟ ಅಂತಲೇ ಹೇಳ್ಬೋದು. ಈ ಒಂದು ಬಂಡೆ ಏನಾದರೂ ಇಲ್ಲಿಂದ ತೆರವು ಮಾಡಬೇಕಂದ್ರೆ ಆ ಒಂದು ತೆರವು ಮಾಡೋಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿಯೇ ಬೇಕಾಗುತ್ತೆ. ಅಷ್ಟು ದೊಡ್ಡದಾದಂತಹ ಬೃಹದಾಕಾರದ ಬಂಡೆ ಏನಂದರೆ ಆ ಒಂದು ಮನೆಯ ಮೇಲೆ ಬಿದ್ದಿದೆ. ಈಗ ದೃಶ್ಯದಲ್ಲಿ ನೋಡಿದ್ರೆ ಮೈ ಎದೆ ಜಲ್ ಅನಿಸುತ್ತೆ, ಇಷ್ಟು ಪ್ರಮಾಣದ ಗುಡ್ಡ ಹೇಗೆ ಕುಸಿತ ಆಗಿದೆ ಅಂಥೇಳಿ. ಆದರೆ ಏನಂದರೆ ಬೆಳ್ಳಂಬೆಳಗ್ಗೆ ಮಳೆಯಿಂದ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ. ಏಕಾಏಕಿ ಸುರಿದಂತಹ ಈ ಒಂದು ಗುಡ್ಡ ಕುಸಿತದಿಂದ ಮನೆಯ ಸದಸ್ಯರೆಲ್ಲರೂ ಈಗ ಸದ್ಯ ಕಂಗಾಲಾಗಿದ್ದಾರೆ. ತುತ್ತು ಅನ್ನಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಸದ್ಯ ಈಗ ಅಕ್ಕಪಕ್ಕದ ಮನೆಯಲ್ಲಿ ಅವರು ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಸೊ ಕುಟುಂಬದ ಸದಸ್ಯರಿಗೆ ಮಾತಾಡ್ತೀನಿ. ಸರ್, ಯಾವಾಗಾಗಿತ್ತು, ಏನಾಗಿತ್ತು, ಆಮೇಲೆ ಯಾವಾಗ ಆಯ್ತಿದೆಲ್ಲ? ಬೆಳಗ್ಗೆ 9 ಗಂಟೆಗೆ ಸರ್. ನಿನ್ನೆ ಬೆಳಗ್ಗೆ 9 ಗಂಟೆಗೆ ಆಗಿದೆ. 2 ಚಿಕ್ಕ ಮಕ್ಕಳು ಮನೇಲಿದ್ವು. ಅವು ಪತ್ರದಲ್ಲಿ ಅಡುಗೆ ಮಾಡ್ತಾವೆ ಅತ್ತೆ ಸಸಿ. 2 ಚಿಕ್ಕ ಮಕ್ಕಳು, ನನ್ನ ಮಗ ಹೊರಗಡೆ ಇದ್ದೆವು. ಅದು ಗುಂಡು ಬಂದು ಬಿದ್ದುಬಿಡ್ತು. ನಮಗೇನು ಇರ್ಲಕ್ಕ ರಾಷನ್ ಮನೆಯಲ್ಲಿ ಒಳಗಡೆ 1 ಲಕ್ಷ ರೂಪಾಯಿ ಬೆಂಗ್ಳೂರಿಗೆ ಹೋಗಿ ದುಡ್ಡು ತಂದಿದ್ದೆವು ಸಾಲ ಕಟ್ಬೇಕಂತ. ನಮ್ಗೇನು ಜಮೀನಿಲ್ಲ, ಏನಿಲ್ಲ. ಬೆಂಗಳೂರಲ್ಲಿ ದುಡ್ತೀವಿ, ಹೊಟ್ಟೆ ಉಣ್ತೀವಿ. ಅದೊಂದು ಕಟ್ಕೊಂಡೇವು ಜಾಗ ಇಲ್ಲಿ. ಇದನ್ನು ಬಿದ್ದುಬಿಟ್ಟದ. ನಾವು ಯಾರ ಮನೇಲಿ ಇರೋದು, ನಾವು ಏನು ಊಟ ಮಾಡೋದು? ಒಂದು 18 ವರ್ಷ ಆಯ್ತು ಸರ್. 18 ವರ್ಷ ಆಯ್ತು. ಅಲ್ಲಿಂದಿದ್ರೆ ಇಲ್ಲಿದ್ದೆವು. ನಮಗೆ ಬೆಳಗ್ಗೆ ಏನು ಗೊತ್ತೇ ಇಲ್ಲ, ಇದು ಬಂದು ಬಿದ್ದದ. ಹೊರಗಡೆ ಇದ್ದೆವು. 2 ಚಿಕ್ಕ ಮಗದು ಎಳಕಲಕ್ಕೆ ಹೋಗಿ ನನ್ನ ಮಗನ ಗಾಯ ಆಗ್ಯದ, ಒಂದು ಚಿಕ್ಕ ಮಗನ ಗಾಯ ಆಗ್ಯದ, ಹಾಸ್ಪಿಟ್ಲಲ್ಲಿ ಅದದ. ನಮಗೇನು ಊಟ ಮಾಡ್ಲಿಕ್ಕಿಲ್ಲ. ನೆರಮನೆರಲ್ಲಿ ಅಲ್ಲಿ ಒಬ್ರು ಉಳ್ಳಾಕೈತೀವಿ. ಉಟ್ಕೊಳಕ್ಕೆ ಬಟ್ಟೆ ಇಲ್ಲ. ಎಲ್ಲ ಒಂದು ತೊಲೆ ಚಿನ್ನ ನಮ್ಗೆ ಸಸಿಗೆ ಇಟ್ಟಿದ್ದು ಅವ್ರ ಅಮ್ಮರು ಇಟ್ಟಿದ್ರು. ಅದು ಬೀರಿನಲ್ಲಿ ಆಗಿಸಿ ಒಳಗಡೆ ಆಗ್ಯದ. ಅದು ಗುಂಡು ಬಿದ್ದದ. ಯಾವತ್ತು ತೆಗಿಬೇಕು ನಾವು? ಏನು ಬಂಗಾರ ರೊಕ್ಕ ಎಲ್ಲರೂ ಕೂಡ ಅಲ್ಲೇ ಅದ. ಸಾಲ ಕಟ್ಬೇಕಂದು ನಂತರ ಬಿಡಿ ಸಾಲ ತಂದೆವು. ಅದು ಕಟ್ಬೇಕಂದು ಮನೇಲಿ ಇಟ್ಟಿದ್ದೆವು. ಇನ್ನು ಕಟ್ರಿ ಆಯ್ತು ಹೋಗ್ಲಕ್ಕಂದು ನಮ್ಮ ಹಂಗೆ ಹುಷಾರಿದ್ದಿಲ್ಲ, ಹಾಸ್ಪಿಟ್ಲ್ ಬೇಕಂದು ಇಟ್ಟಿದ್ದೆವು. ಅದನ್ನ ಒಳಗಡೆ ಆಗ್ಯದ. ಒಂದು ತೊಲೆ ಚಿನ್ನ ಒಳಗಡೆ ಆಗ್ಯದ. ಎಲ್ಲ ಒಳಗಡೆ ಸರ್. ಈಗ ಈ ಕಡೆ ದೃಶ್ಯದಲ್ಲೂ ಕೂಡ ನೋಡ್ತೀರಾ. ಈ ಒಂದು ಘಟನೆಯಲ್ಲಿ ಅಂದರೆ ಚನ್ನಪ್ಪ ಅವರ ಕಾಲಿಗೂ ಕೂಡ ಗಂಭೀರವಾದಂತಹ ಗಾಯವಾಗಿದೆ. ಏನಂದರೆ ಆ ಒಂದು ಮನೆ ಕುಸಿತವಾದಂತಹ ಸಮಯದಲ್ಲಿ ಇವರಿಗೆ ಗಂಭೀರ ಗಾಯ ಆಗಿದ್ದು. ಹೇಗಾಗಿದೆ ಏನಂತ ಕೇಳೋಣ ಸರ್. ಈಗ ಗಾಯ ಯಾವಾಗಾಯಿತು, ಏನನ್ನ ಇದಾಯ್ತು ಸರ್? ಯಾವ ರೀತಿ ಕಲ್ಲು ಬಂಡೆ ಬಿತ್ತು, ನಿಮ್ಗೆ ಹೆಂಗೆ ಗೊತ್ತಾಯ್ತು ಅವಾಗ? ಇಲ್ಲ ಸರ್, ಬೆಳಗ್ಗೆ 8 ಗಂಟೆಲ್ಲ ಹಸಿ ಅಲ್ಲೇ ಹೊರಗಡೆ ಅಡುಗೆ ಮಾಡ್ತಾರೆ ನಮ್ಮ ಅಮ್ಮ, ನಮ್ಮ ಹೆಂಗಸರು. ನಾನು ಹೊರಗಡೆ ಕುಂತಿದ್ದೆ, ನನ್ನ ಮಕ್ಕಳು ಒಳಗಡೆ ಇದ್ದಿದ್ದವರು.
ಅವರು ಮನೆ ಪತ್ರ ಬಿದ್ದ ಮೇಲೂ ನಾನು ಒಳಗಡೆ ನೋಡಿದೆ. ನನ್ನ ಮಕ್ಕಳು ಬಾಗಿಲಲ್ಲಿ ನಿಂತಿದ್ರು, ಅವ್ರು ನಡ್ಕೊಂಬರೋ ಟೈಮಲ್ಲಿ ಕಲ್ಲು ಬಿದ್ದಿದೆ ಕಾಲಲ್ಲಿ. ಆಮೇಲೆ ನಮ್ಮಮ್ಮ ಅಲ್ಲಿ ಮುಂದ್ಗಡೆ ಇದ್ದಳು. ಅವರು ಆಮೇಲೆ ನೋಡಿಲ್ಲ. ನಾನು ಮಕ್ಕಳನ್ನ 2 ಮಕ್ಕಳು ಕರ್ಕೊಂಡು ಆ ಕಡೆ ಹೋಗಿದೆ. ಇರೋದು ನಾವು 6 ಜನ ಇರೋದು. ಇದು ಒಂದೇ ಮನೆ ಇರೋದು ನಮಗೂ, ಇದಿಷ್ಟೇ ಜಾಗ ಇರೋದು. ಬೇರೆ ತಾವಲ್ಲಿ ಎಲ್ಲಿ ಜಾಗ ಎಲ್ಲ ಕಟ್ಟಾಕಿ ದುಡ್ಡಿಲ್ಲ, ಏನಿಲ್ಲ. 4-5 ಲಕ್ಷ ರೊಕ್ಕ ಬಿದ್ದಿದ್ದು ಅವಾಗ ಕಟ್ಟಿದ್ದೀನಿ ನಮ್ಮ ಮನೆ. ಇವಾಗ ಏನು 1 ರೂಪಾಯಿ ಇಲ್ಲ. ನಾನು ಮಕ್ಕಳು ನಾವು ಅಧಿಕಾರಿ ಯಾರಾದ್ರೂ ಬಂದ್ರೆ ಆಶ್ವಾಸನೆ ಕೊಟ್ಟು ಹೇಳಿದ್ರಿ, ಬಂದು ಹೇಳಿ ಹೋಗಿದಾರ. ಎಲ್ಲರೂ ಬಂದು ಹೇಳಿ ಹೋಗಿದಾರೆ, ಮಾಡ್ತೀವಿ ಎಲ್ಲ ಅಂತ. ಇವಾಗ ನಮಗೆ ಮಾಡೋರು ಬೇಕಲ್ರಿ ಸರ್, ಅದಕ್ಕೆ ಏನಂದ್ರೆ ಕುಟುಂಬದವರ ಒಂದು ಸಂಕಷ್ಟ ಆಗಿತ್ತು. ನಾವು ಸಾಲ ಸೂಲ ಮಾಡಿ ಏನೋ ಹಣವನ್ನು ಹೊಂದಿಸಿದ್ವಿ. ಹಣ ಏನಂದರೆ ಬೇರೆಯವ್ರ ಬಳಿ ಸಾಲ ಕೂಡ ಕಟ್ಟಿದ್ವಿ, ತಂದಿದ್ವಿ. ಆ ಸಾಲ ತೀರಿಸಬೇಕು. ಮತ್ತು ಒಂದು 10 ಗ್ರಾಮ್ ಚಿನ್ನ ಕೂಡ ಇತ್ತು. ಆ ಚಿನ್ನ ಕೂಡ ಈ ಒಂದು ಕಲ್ಲಿನ ಅಡಿಯಲ್ಲಿ ಸಿಲುಕಿ ಹಾಕ್ಕೊಂಡಿದೆ. ಅದೇ ರೀತಿಯಾಗಿ ಬೆಂಗಳೂರಿಗೆ ಹೋಗಿ ದುಡಿದಂತಹ ತಂದ ಹಣ ಕೂಡ ಈಗ ಈ ಒಂದು ಬೃಹದಾಕಾರದ ಏನು ಕಲ್ಲು ಬಂಡೆ ಇದೆ, ಆ ಕಲ್ಲು ಬಂಡೆಯ ಕೆಳಗಡೆ ಇರುವಂತಹ ಅಲ್ಮಾರಿಯಲ್ಲಿ ಏನಂದರೆ ಸಂಪೂರ್ಣವಾಗಿ ನುಚ್ಚು ನೂರಾಗಿದೆ. ಈಗ ನಮ್ಮ ಬದುಕು ಏನಂದರೆ ಮೂರಾಬಿಟ್ಟಿಯಾಗಿದೆ. ಸದ್ಯ ಈಗ ಏನು ಮಾಡೋದು, ಮುಂದೆ ಹೇಗೆ ಮಾಡೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯ ಏನೋ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅಧಿಕಾರಿಗಳು ಬಂದು ಒಂದಿಷ್ಟು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಮನೆ ಏನೋ ನಿರ್ಮಾಣ ಮಾಡಿಕೊಡ್ತೀವಿ ಅಂತ. ಆದರೆ ಕುಟುಂಬಸ್ಥರಿಗೆ ಮಾತ್ರ ಇಂತಹ ಒಂದು ಬೃಹದಾಕಾರದ ಬಂಡೆ ತೆರವು ಮಾಡೋದಾದರೂ ಯಾವಾಗ, ಅದರ ಅಡಿಯಲ್ಲಿ 10 ಗ್ರಾಮ್ ಚಿನ್ನ ಸೇರಿದಂತೆ ನಗದು ಹಣ ಕೂಡ ಪತ್ತೆಯಾಗಿದೆ. ಪಾಪ ಸಾಲ ಸೂಲ ಮಾಡಿ ಹಣ ತಂದು ಆ ಸಾಲ ತೀರಿಸಬೇಕು ಅನ್ನೋ ಅಷ್ಟರಲ್ಲೇ ಇಂತಹ ಒಂದು ಬೃಹತ್ ಬಂಡೆ ಈಗ ಅವರ ಮನೆಯ ಮೇಲೆ ಬಿದ್ದು ಇಡೀ ಕುಟುಂಬಸ್ಥರೇ ಈಗ ಬೀದಿ ಪಾಲಾಗಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ಬಂಡೆಯನ್ನು ತೆರವು ಮಾಡಬೇಕಾಗಿದೆ. ಮನೆ ಕಳೆದುಕೊಂಡಂತಹ ಕುಟುಂಬಸ್ಥರಿಗೆ ಮನೆ ಕೊಡುವಂತಹ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.